ಕರ್ತನಾದ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಭಿಕ್ಷೆ ಮಾಧ್ಯಮದ ಮುಖಾಂತರ ವಂದಿಸುವವರಾಗಿದ್ದೇವೆ. ದೇವರು ಒಳ್ಳೆಯವನು, ತನ್ನ ಅಪಾರವಾದ ಪ್ರೀತಿಯಿಂದ, ತನ್ನ ಶಾಶ್ವತವಾದ ಕೃಪೆಯಿಂದ ಈ ಅಮೂಲ್ಯವಾದ ಸಮಯವನ್ನು ನಮಗಾತನು ಕೊಟ್ಟವನಾಗಿದ್ದಾನೆ. ಅನೇಕರು ಭಿಕ್ಷೆ ಮಾಧ್ಯಮಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಿದ್ದೀರಿ, ಸಹಕಾರವನ್ನು ನೀವು ಕೊಡುವವರಾಗಿದ್ದೀರಿ. ಇನ್ನೂ ಹೆಚ್ಚಾಗಿ ಇದು ಇನ್ನೂ ಅನೇಕ ಕಡೆಗಳಿಗೆ ಇದು ಪ್ರಸಾರಗೊಳ್ಳುವಂತೆ ಪ್ರಪಂಚದೆಲ್ಲೆಡೆ, ಮುಖ್ಯವಾಗಿ ಕನ್ನಡ ಮಾತನಾಡುತ್ತಿರುವ ಜನರಿಗೆ ದೇವರ ವಾಕ್ಯ ಸಂದೇಶವು ತಲುಪುವಂತೆ ನೀವಿನ್ನೂ ಹೆಚ್ಚಾಗಿ ಸೇರಿ ಸಹಕಾರ ಕೊಡುವಾಗ, ಪ್ರಾರ್ಥನೆ ಮಾಡುವಾಗ, ಸಹಾಯ ಮಾಡುವಾಗ ಖಂಡಿತವಾಗಲೂ ದೇವರ ಯೋಜನೆಗಳು ಅದು ಪರಿಪೂರ್ಣತೆಗೆ ನಡೆಸಲ್ಪಡುವಂಥದ್ದಾಗಿದೆ. ನಾವುಗಳು ಕೂಡ ಆಶೀರ್ವಾದವನ್ನು ನಾವು ಹೊಂದುವವರಾಗಿದ್ದೇವೆ. ಅಂದರೆ ಲೋಕದ ಸಂಪತ್ತು ಅಲ್ಲ, ದೇವರಾಜ್ಯಕ್ಕಾಗಿ ನಾವು ಪಡುವ ಪ್ರಯಾಸದ ನಿಮಿತ್ತವಾಗಿ ನಮ್ಮಲ್ಲಿ ಉಂಟಾಗುವಂಥ ಒಂದು ಸಮಾಧಾನ, ಒಂದು ಸಂತೃಪ್ತಿ, ಅದು ನಮ್ಮನ್ನು ಆಳುವಂಥದ್ದಾಗಿದೆ. ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ಭಿಕ್ಷೆ ಮಾಧ್ಯಮದ ಮುಖಾಂತರ ಕನ್ನಡ ಭಾಷೆಯಲ್ಲಿ ನಿನ್ನ ವಾಕ್ಯವು, ಸುವಾರ್ತೆಯು, ಸತ್ಯವೇದದಲ್ಲಿ ನೀನು ಪ್ರಕಟಪಡಿಸಿರುವಂಥ ನಿನ್ನ ಮಾತುಗಳು ಅನೇಕರಿಗೆ ತಲುಪಲಿಕ್ಕಾಗುವಂತೆ ನೀನು ಸಾಧ್ಯ ಮಾಡುತ್ತಾ ಇದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸಹಕಾರ ಕೊಡುತ್ತಿರುವ, ಪ್ರಯಾಸ ಪಡುತ್ತಿರುವ ಪ್ರತಿಯೊಬ್ಬರಿಗೂ ಬರತಕ್ಕ ಪ್ರತಿಫಲವನ್ನು ಕೊಡು ದೇವರೇ ಎಂದು ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿ ಈ ವಾಕ್ಯವು ಯಾರ್ಯಾರ ಜೀವಿತದಲ್ಲಿ ಕರ್ತನೆ ಬಿಡುಗಡೆ ಬೇಕೋ, ಸಮಾಧಾನ ಬೇಕೋ, ರಕ್ಷಿಸಲ್ಪಡಬೇಕೋ ಅವರೆಲ್ಲರಿಗೂ ಇದು ಅನುಗ್ರಹವಾಗಲೆಂದು ನಾವು ಪ್ರಾರ್ಥಿಸ್ತೇವೆ. ಇನ್ನು ಹೀಗೆ ಮಾಡುವುದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. 25ನೇ ವಚನ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಶಿಲುಬೆ ಒಂದು ಸಾಧಾರಣ ವಿಷಯವಲ್ಲ. ಆ ಶಿಲುಬೆಯ ಮುಖಾಂತರವಾಗಿಯೇ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತಂದೆಯಾದ ದೇವರು ತನ್ನ ಅಪಾರವಾದ ಪ್ರೀತಿಯನ್ನು ಪ್ರಕಟಪಡಿಸಿದ್ದಾನೆ. ನಾವು ನಾಶವಾಗಿ ಹೋಗಬೇಕಾಗಿರುವ ನಮ್ಮ ಬದುಕಿನಲ್ಲಿ ನಿತ್ಯ ಜೀವದ ನಿರೀಕ್ಷೆ ಉಂಟಾಗಬೇಕೆಂಬುದಾಗಿ ದೇವರು ನಮ್ಮನ್ನು ಸಂಧಾನಪಡಿಸುವುದಕ್ಕೆ ಇಚ್ಛೆಯುಳ್ಳವನಾಗಿದ್ದಾನೆ. ಯಾಕಂದರೆ ಶಿಲುಬೆಯಲ್ಲಿ ತೂಗಾಡಿದ ಪ್ರತಿಯೊಬ್ಬನು ಅಥವಾ ಶಿಲುಬೆಗೆ ಹಾಕಲ್ಪಟ್ಟವನು ಅವನು ಶಾಪಗ್ರಸ್ತನೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ರೋಮನರ ಕಾಲದಲ್ಲಿ ಇಂಥ ಒಂದು ಶಿಕ್ಷೆಯು ಅದು ಅಪರಾಧಿಗಳಿಗೆ ಕೊಡಲ್ಪಟ್ಟದಾಗಿತ್ತು. ಆದರೆ ಯೇಸು ಕ್ರಿಸ್ತನು ಅಪರಾಧಿ ಅಲ್ಲ, ಆದರೆ ಯೇಸು ಕ್ರಿಸ್ತನು ಪಾಪ ಮಾಡಿದವನಲ್ಲ. ಆದರೆ ತಂದೆಯಾದ ದೇವರು ನಮ್ಮ ಪಾಪ ಶಾಪಗಳನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ತೆಗೆದು ಹಾಕುವುದಕ್ಕಾಗಿ ಅಥವಾ ತನ್ನ ಮಗನಾದ ಯೇಸು ಕ್ರಿಸ್ತನ ಅದನ್ನು ಹೊತ್ತುಕೊಳ್ಳುವುದಕ್ಕಾಗಿ ಆ ತಂದೆಯು ಉದ್ದೇಶಿಸಿದನು. ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಉಂಟು, ಯಾವನಿಗಾದರೂ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಿರುವಂಥ ಸಮಯದಲ್ಲಿ ತನ್ನನ್ನು ಹಿಂಬಾಲಿಸುವವರು ಯಾರಾಗಿರಬೇಕು ಎಂಬುದಾಗಿ ನಮಗಿಲ್ಲಿ ತಿಳಿಸುವವನಾಗಿದ್ದಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಕೇಳ್ತಿದ್ದಾನೆ, ನೀವು ನನ್ನನ್ನು ಯಾರನ್ನುತ್ತೀರಿ?
ನನ್ನ ಕುರಿತಾಗಿ ನೀವೇನು ತಿಳ್ಕೊಂಡಿದ್ದೀರಿ? ಆಗ ಅನೇಕರು ಅನೇಕ ವಿಷಯಗಳಲ್ಲಿ ಹೇಳ್ತಾರೆ. ಕೆಲವರು ಅನ್ನುತ್ತಾರೆ, ನೀನು ಸ್ನಾನಿಕನಾದ ಯೋಹಾನನು, ಎಲಿಯನು, ಪ್ರವಾದಿ. ಅವರವರಿಗೆ ಏನು ಯಾವ ಅರಿವು ಉಂಟಾಗಿತ್ತೋ, ಯಾವ ತಿಳುವಳಿಕೆ ಅವರಿಗಿತ್ತೋ ಅದನ್ನು ಅವರು ಸರಳವಾಗಿ ಯಥಾರ್ಥವಾಗಿ ಕರ್ತನ ಮುಂದೆ ಹೇಳುತ್ತಿದ್ದಾರೆ. ಆದರೆ ಪೇತ್ರನು ಹೇಳುತ್ತಿದ್ದಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನೆಂದು ಉತ್ತರ ಕೊಟ್ಟನು. ಆಗ ಪೇತ್ರನ ಉತ್ತರವು ಕರ್ತನಿಗೆ ಬಹು ಇಷ್ಟವಾಗಿಯೂ ಅದರಲ್ಲಿ ದೇವರ ಜ್ಞಾನ ಅಡಕವಾಗಿದೆ ಎಂಬುದಾಗಿಯೂ ಆತನು ತಿಳ್ಕೊಂಡನು. ಹೀಗೆ ಅನೇಕ ಸಂಗತಿಗಳನ್ನು ಮಾತನಾಡುತ್ತಾ ಆತನು ತನ್ನ ಮರಣದ ಕುರಿತಾಗಿ ಕೂಡ ಮಾತನಾಡುತ್ತಿರುವಾಗ ಪೇತ್ರನು ಹೇಳ್ತಿದ್ದಾನೆ, ಸ್ವಾಮಿ ಹೀಗೆ ಆಗಬಾರದೆಂಬುದಾಗಿ. ಯಾಕಂದರೆ ಯಾತಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಆತನು ಮರಣವನ್ನು ಅನುಭವಿಸಲಿಕ್ಕಿದ್ದಾನೆ ಎಂಬುದಾಗಿ ಪೇತ್ರನಿಗೆ ಅರ್ಥೈಸಿಕೊಳ್ಳುವಂಥ ಆ ಸಾಮರ್ಥ್ಯ ಆ ಕ್ಷಣದಲ್ಲಿ ಇಲ್ಲವಾಗದೆ ಹೋಗಿತ್ತು. ಅದರ ಆಳತೆಯನ್ನು ಅರಿಯದಂಥ ಒಂದು ಮನಸ್ಥಿತಿ ಪೇತ್ರನದಾಗಿತ್ತು. ಆಗ ಯೇಸು ಸ್ವಾಮಿ ಕೂಡ ಆತನ ಬಗ್ಗೆ ಸಿಟ್ಟುಗೊಳ್ಳುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ನಿನ್ನ ಆಲೋಚನೆಗೂ ತಂದೆಯಾದ ದೇವರ ಆಲೋಚನೆಗೂ ಬಹಳ ವ್ಯತ್ಯಾಸವಿದೆ. ಈ ಲೋಕದಲ್ಲಿ ನಾನು ನನ್ನ ಶಿಲುಬೆಯನ್ನು ಹೊರಬೇಕಾಗಿದೆ. ಅದರ ನಿಮಿತ್ತವಾಗಿ ಸತ್ಯದ ಮಾರ್ಗ ಯಾವುದೆಂಬುದಾಗಿ ನಾನು ತಿಳಿಸಬೇಕಾಗಿದೆ. ಪಾಪವು ಹೇಗೆ ಕ್ಷಮಿಸಲ್ಪಡುವುದು, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯು ಅವನು ತಂದೆಯಾದ ದೇವರ ಶುಚಿತೆಗೆ ಒಳಪಡುವನು ಎಂಬುದಾಗಿ ಆತನಲ್ಲಿ ತೋರಿಸುವವನಾಗಿದ್ದಾನೆ. ಯೇಸು ಸ್ವಾಮಿ ಹೇಳುವವನಾಗಿದ್ದಾನೆ. ಆತನು ಮಾತನಾಡುತ್ತಾ ಕೆಳಗೆ ಬರುವಾಗ ಹೇಳ್ತಿದ್ದಾನೆ, ಈಗ ನನ್ನ ಶಿಲುಬೆಯನ್ನು ನಾನು ಹೊರಲಿಕ್ಕಿದ್ದೇನೆ, ಆ ಶಿಲುಬೆಗೆ ನಾನು ಜಡಿಯಲ್ಪಡಲಿಕ್ಕಿದ್ದೇನೆ, ಅಂಥ ಘೋರವಾದ ಹಿಂಸೆ ನನ್ನ ಮುಂದೆ ಇದೆ, ತಂದೆಯ ಚಿತ್ತವನ್ನು ನಾನು ನೆರವೇರಿಸಬೇಕಾಗಿದೆ. ಅದೆಲ್ಲವೂ ಸತ್ಯನೇ, ಅದೆಲ್ಲ ನಾನು ಮಾಡಬೇಕಾದದ್ದೇ. ಆದರೆ ನಿಮಗೂ ಅದರಲ್ಲಿ ಪಾಲು ಇದೆ. ಏನು ಪಾಲು? ನನ್ನ ಶಿಲುಬೆ ನೀವು ಹೊರುವುದು ಬೇಡ, ಅಥವಾ ನನಗಾಗಿ ನೀವು ಶೋಕಾಚರಣೆ ಮಾಡುವುದು ಬೇಡ, ಅಥವಾ ನನಗಾಗಿ ನೀವು ಬಹಳ ದುಃಖಿತರಾಗಿ ಕಾಣಲ್ಪಡುವುದು ಬೇಡ. ಆದರೆ ನೀವು ಮಾಡಬೇಕಾದದ್ದು ಒಂದೇ, ನಾನು ತಂದೆಯ ಚಿತ್ತದ ಪ್ರಕಾರ ನನಗಾಗಿ ಕೊಡಲ್ಪಟ್ಟಂಥ ಶಿಲುಬೆಯನ್ನು ನಾನು ಹೇಗೆ ಹೊರುತ್ತೇನೋ ಹಾಗೆ ನಿಮಗಾಗಿ ನೇಮಕವಾದ ಶಿಲುಬೆಯನ್ನು ನೀವು ಹೊರಬೇಕೆಂಬುದಾಗಿ. ನಾವು ನೋಡುವಂಥ ಶಿಲುಬೆಯನ್ನು ಕುರಿತಾಗಿ ಅನೇಕ ಬಾರಿ ಸಾಧಾರಣವಾಗಿ ನಾವು ಆಲೋಚನೆ ಮಾಡುವವರಾಗಿದ್ದಿರಬಹುದು. ಅದರ ಶಿಲುಬೆ ಬಹಳ ಆಳವಾದ ಸತ್ಯವನ್ನು ನಮಗೆ ತೋರಿಸುವಂಥದ್ದಾಗಿದೆ. ಶಿಲುಬೆಯು ದೇವರ ಅಪಾರವಾದ ಪ್ರೀತಿಯನ್ನು, ತ್ಯಾಗದ ಮೌಲ್ಯವನ್ನು, ವಿಧೇಯತೆಯನ್ನು, ಕ್ಷಮಾಪಣೆಯನ್ನು, ಬಿಡುಗಡೆಯನ್ನು, ನಿತ್ಯ ಜೀವವನ್ನು ಪ್ರಕಟಪಡಿಸುವಂಥ ಒಂದು ಸಾಧನವಾಗಿದೆ. ತಂದೆಯಾದ ದೇವರೊಂದಿಗೆ ಆ ಒಂದು ಶಿಲುಬೆಯು ನಮಗೆ ಸಂಧಾನದ ಕರೆಯನ್ನು ಕೊಟ್ಟಂಥದ್ದಾಗಿದೆ. ಯಾವುದರ ಮೂಲಕ? ಯಾರು ಈ ಮಾತನ್ನು ಹೇಳುತ್ತಿದ್ದನು? ಆ ಮಾತನ್ನು ಹೇಳುತ್ತಿರುವ ಕ್ರಿಸ್ತ ಯೇಸುವಿನ ಮೂಲಕವಾಗಿ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಈಗ ತಾನು ಯಾರಾಗಿದ್ದೇನೆ ಎಂಬುದಾಗಿ ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಾ ಪೇತ್ರನು ಹೇಳಿದಂಥ ಮಾತಿಗೆ ಆತನನ್ನು ಸನ್ಮಾನಿಸುತ್ತಾ, ತಂದೆಯ ಚಿತ್ತವೇನಾಗಿದೆ ಎಂಬುದಾಗಿ ಆತನಿಗೆ ಪ್ರಕಟಪಡಿಸುತ್ತಾ, ಆತನಿಗೆ ಮುಂದೆ ಇಡಲ್ಪಟ್ಟಂಥ ಆ ಒಂದು ಗುರಿಯ ಕುರಿತಾಗಿ ಆತನು ಮಾತನಾಡುತ್ತಾ, ತಿರುಗಿ ಪೇತ್ರನು ಮಾತನಾಡಿದಂಥ ತಪ್ಪಿಗೋಸ್ಕರವಾಗಿ ಅದು ಸರಿಯಾದ ಆಲೋಚನೆ ಅಲ್ಲ ಎಂಬುದಾಗಿ ಆತನನ್ನು ಗದರಿಸುತ್ತಾ, ಆತನು ಮುಂದೆ ಬರ್ತಾ ಆತನು ಹೇಳ್ತಿದ್ದಾನೆ, ಈಗ ನಾನು ಹೇಳುವುದನ್ನು ಕೇಳಿರಿ. ನೀವು ನನ್ನ ಜೊತೆಯಲ್ಲಿರುವುದು ಸರಿ, ಆದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿಕೊಳ್ಳಬೇಕು. ಮೊದಲವನು ಮನಸ್ಸು ಮಾಡಬೇಕು, ಅವನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಾಗಬೇಕು. ಯಾತಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಈ ಶಿಲುಬೆಯನ್ನು ಹೊರುವುದಕ್ಕಾಗಿ ತಂದೆ ಆತನ ನೇಮಕ ಮಾಡಿದ್ದನು. ಆ ಶಿಲುಬೆಯ ಮುಖ್ಯ ಉದ್ದೇಶವೇನಾಗಿದೆ ಇದನ್ನು ಅರಿತುಕೊಂಡು ಮುಂದೆ ನಿಮಗೆ ಕೊಡಲ್ಪಟ್ಟಂಥ ಕರೆಗೆ ನೀವು ಮನಸ್ಸು ಮಾಡಬೇಕಾಗಿದೆ, ಸಿದ್ಧ ಮನಸ್ಸುಳ್ಳವರಾಗಬೇಕಾಗಿದೆ. ಆ ಸಿದ್ಧ ಮನಸ್ಸೇನೆಂಬುದಾಗಿ ಹೇಳಿದರೆ
ನೀವು ನಿಮಗಾಗಿ ಲೋಕದಲ್ಲಿ ಜೀವಿಸುವಂಥ ನಿಮ್ಮದೇ ಆದ ಎದುರು ನೋಟದ ಜೀವಿತದಿಂದ ನೀವು ಹೊರಗೆ ಬಂದು ಅಥವಾ ನೀವು ಅದನ್ನು ಬಿಟ್ಟು ನಿಮಗಾಗಿ ಕೊಡಲ್ಪಟ್ಟಂಥ ನಾನು ನೇಮಿಸಿದಂಥ ಆ ಜೀವಿತವನ್ನು ನೀವು ಮಾಡಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಹೇಳ್ತಿದ್ದಾನೆ, ನೀವು ಮನಸ್ಸು ಮಾಡಬೇಕು, ಆಮೇಲೆ ನಿಮ್ಮನ್ನು ನೀವು ನಿರಾಕರಿಸಬೇಕೆಂಬುದಾಗಿ, ನಿಮ್ಮನ್ನು ಬಿಟ್ಟು ಕೊಡಬೇಕೆಂಬುದಾಗಿ, ವಿಧೇಯತೆಯು ನಿಮ್ಮಲ್ಲಿ ಕಂಡು ಬರಬೇಕೆಂಬುದಾಗಿ. ಪ್ರಿಯರೇ, ಬಹಳ ಕಷ್ಟವಾದ ಕೆಲಸ. ನಮ್ಮ ಶಿಲುಬೆಯನ್ನು, ಕರ್ತನ ಹೇಳ್ತಾಳೆ, ನನ್ನ ಶಿಲುಬೆಯನ್ನು ಹೊರೀರಿ. ಆತನು ಹೇಳ್ತಿರೋದು ನಿಮಗೋಸ್ಕರ ವೈಯಕ್ತಿಕವಾಗಿ ನಿಮ್ಮ ಜೀವಿತದಲ್ಲಿ ನಿಮಗೋಸ್ಕರ ನೇಮಕವಾಗಿರುವಂಥ ಆ ಶಿಲುಬೆಯನ್ನು ನೀವು ಹೊತ್ತುಕೊಂಡು ನನ್ನ ಹಿಂದೆ ನೀವು ಬರಬೇಕು, ನನ್ನ ನೀವು ಹಿಂಬಾಲಿಸಬೇಕು. ಅದಕ್ಕಾಗಿ ಆತನು ಹೇಳಿದ್ದು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ಈಗ ನಾನು ನಡೆಯತಕ್ಕ ನನ್ನ ಮಾರ್ಗದಲ್ಲಿ ನಾನು ಹೊತ್ತುಕೊಂಡು ಹೋಗುವಂಥ ಶಿಲುಬೆಯು ಅದು ನಿಮಗೆ ಸತ್ಯವನ್ನು ಬೋಧಿಸುವಂಥದ್ದಾಗಿದೆ. ಅದು ಸತ್ಯದ ದಾರಿಯನ್ನು ನಿಮಗಾಗಿ ನೇಮಕ ಮಾಡುವಂಥದ್ದಾಗಿದೆ. ಈಗ ನೀವು ಆ ಮಾರ್ಗದಲ್ಲಿ ನಡೆದಾಗ ಮಾತ್ರವೇ ಸತ್ಯದವರಾಗಿ, ಸತ್ಯವನ್ನು ಅರಿತವರಾಗಿ, ಸತ್ಯಕ್ಕೆ ಒಳಗಾದವರಾಗಿ ನೀವು ಜೀವಿಸೋದಕ್ಕೆ ಸಾಧ್ಯ. ಆಗ ಆ ಸತ್ಯವು ನನ್ನಲ್ಲಿರುವಂಥ ಆ ಜೀವವು ನಿಮಗೆ ನಿತ್ಯವಾದ ಜೀವವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ಯೇಸು ಕರೆಕೊಡುವನಾಗಿದ್ದಾನೆ. ಸ್ವಾಮಿ ಹೇಳ್ತಿದ್ದಾನೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಒಂದು ವೇಳೆ ಮನಸ್ಸು ಮಾಡುವುದಾದರೆ, ವಿಧೇಯತೆ ಅವನಲ್ಲಿ ಕಂಡು ಬರುವುದಾದರೆ, ಅವನು ತನ್ನನ್ನೇನು ಮಾಡಿಕೊಳ್ಬೇಕಂತೆ, ನಿರಾಕರಿಸಿಕೊಳ್ಳಬೇಕು, ತಗ್ಗಿಸಲ್ಪಡುವವನಾಗಬೇಕು. ಕರ್ತನು ನನ್ನೊಂದಿಗೆ ಮಾತನಾಡುವ ಮಾತುಗಳು ಇದು ಸತ್ಯವಾಗಿದೆ, ಇದು ಬಹಳ ಪ್ರಾಮುಖ್ಯವಾದುದಾಗಿದೆ, ಇದು ಸತ್ಯಕ್ಕೆ ಅನುಸಾರವಾಗಿದೆ, ನಮ್ಮಪ್ಪ ತಂದೆ ಎಂದು ಕರೆಯುವಂಥ ದೇವರ ಯೋಜನೆಯಾಗಿದೆ ಎಂಬುದಾಗಿ ಅವನು ದೀನ ಸ್ಥಿತಿಗೆ ಆಗಬೇಕು, ಒಪ್ಪಿಕೊಳ್ಳುವನಾಗಬೇಕು. ಅಂದರೆ ತನ್ನ ಶಿಲುಬೆಯನ್ನು ಹೊರುವುದಕ್ಕೆ ಅವನು ಅರ್ಹನಾಗಬೇಕೆಂಬುದಾಗಿ. 1 ಪೇತ್ರ 2ನೇ ಅಧ್ಯಾಯದ 11ನೇ ವಚನ ಹೀಗೆ ಹೇಳ್ತದೆ. ಸತ್ಯವೇದವನ್ನು ನಾವು ತಿರುಗಿಸುವಾಗ 1 ಪೇತ್ರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನ ಹೀಗೆ ಹೇಳ್ತದೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರೂ ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂಬುದಾಗಿ ನಿಮ್ಮನ್ನು ಎಚ್ಚರಿಸುತ್ತೇನೆ. ನಮಗಿರುವಂಥ ಒಂದು ಕರೆ ಅಥವಾ ನಾವು ಮಾಡಬೇಕಾದಂಥ ಒಂದು ಜೀವನ ನಮ್ಮ ಶರೀರಕ್ಕೆ ಲಾಭವನ್ನು ತರುವುದಕ್ಕಾಗಿ ಅಲ್ಲ, ಅದು ನಮ್ಮ ಆತ್ಮದ ಲಾಭಕ್ಕಾಗಿ, ಆತ್ಮದ ರಕ್ಷಣೆಗಾಗಿ, ಆತ್ಮಿಕ ಜೀವಿತದ ಪರಿಜ್ಞಾನವುಳ್ಳವರಾಗಿ ನಾವು ಜೀವಿಸುವುದಕ್ಕಾಗಿ ಸತ್ಯವೇದದ ನಮಗೆ ಬೋಧಿಸ್ತದೆ. ಅದನ್ನೇ ದೇವರ ವಾಕ್ಯಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂಥದ್ದು. ಅದರ ಅರ್ಥ, ಅದರ ಅನುರೂಪವು ಇಲ್ಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಯಾವ ಪೇತ್ರನನ್ನು ಕರ್ತನಲ್ಲಿ ಗದರಿಸಿದ್ನೋ, ಯಾವ ಪೇತ್ರನಿಗೆ ಸ್ವಾಮಿ ತಾನು ಯಜ್ಞಾರ್ಪಿತನಾಗಿ ತನ್ನನ್ನು ಅರ್ಪಿಸತಕ್ಕಂಥ ಅದರ ಉದ್ದೇಶವೇನೆಂಬುದಾಗಿ ಆ ಸಮಯದಲ್ಲಿ ಅರಿಯದವನಾಗಿದ್ದನು, ಆ ಪೇತ್ರನಲ್ಲಿ ಹೇಳ್ತಿದ್ದಾನೆ, ಈಗ ನನಗೆ ಅರಿವು ಉಂಟಾಗಿದೆ. ಯೇಸು ಕ್ರಿಸ್ತನು ಸತ್ತು ಎದ್ದು ಬಂದ ಮೇಲೆ ಆತನು ಪುನರುತ್ಥಾನಗೊಂಡು ಆತನು ಆರೋಹಣ ಆದ ಮೇಲೆ ಹೊಂದತಕ್ಕ ದೇವರಾತ್ಮನ ಬಲವನ್ನು ನಾನು ಹೊಂದಿದ ಮೇಲೆ ಪೇತ್ರನು ತಾನು ಹೇಳ್ತಿದ್ದಾನೆ, ಈಗ ಪ್ರಿಯರೇ, ಪ್ರವಾಸಿಗಳು ಯಾರಾಗಿದ್ದೇವೆ? ತಾತ್ಕಾಲಿಕವಾದ ಒಂದು ಪ್ರವಾಸದಲ್ಲಿ ಲೋಕದಲ್ಲಿ ನಾವು ಜೀವಿಸುವವರಾಗಿದ್ದೇವೆ, ಪರದೇಶದವರಾಗಿದ್ದೇವೆ. ಅಂದರೆ ಇದು ನಮಗೆ ಶಾಶ್ವತವಾದ ಪ್ರಪಂಚವಲ್ಲ, ದೇಶವಲ್ಲ. ಯೇಸು ಹೇಳ್ತಿದ್ದಾನೆ, ನಾನು ಹೋಗಿ ಹಿಂತಿರುಗಿ ಬರ್ತಿದ್ದೇನೆ. ಯಾತಕ್ಕಾಗಿ? ನಿಮ್ಮನ್ನು ಕರೆದೊಯ್ಯುವುದಕ್ಕಾಗಿ. ನಾನಿರುವಲ್ಲೇ ನೀವು ಇರಬೇಕಾಗಿದೆ. ಆದರೆ ನಿಮ್ಮ ಶಿಲುಬೆಯನ್ನು ನೀವು ಹೊರತು
ತಂದೆಯ ಚಿತ್ತವನ್ನು ನೆರವೇರಿಸಿ ಅದನ್ನು ಪೂರೈಸಿ ನಾನು ಹಿಂತಿರುಗಿ ಬರತಕ್ಕವನಾಗಿದ್ದೇನೆ. ಯಾತಕ್ಕಾಗಿ? ಈಗ ನಿಮ್ಮ ಶಿಲುಬೆಯನ್ನು ನೀವು ಹೊರುವಂಥ ನಿಮ್ಮನ್ನು ನನ್ನೊಂದಿಗೆ ಕರೆದೊಯ್ಯುವುದಕ್ಕಾಗಿ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಾವು ಪ್ರವಾಸಿಗಳಾಗಿದ್ದೇವೆ. ಶಾಶ್ವತವಲ್ಲದಂಥ ತಾತ್ಕಾಲಿಕವಾದಂಥ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸ್ತಿದ್ದೇವೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಒಂದೊಂದು ಮಾತುಗಳು ಪ್ರಪಂಚದಾದ್ಯಂತ ನೆರವೇರುವಂಥದ್ದನ್ನು ನಾವು ಕಿವಿಯಾರಿ ಕೇಳ್ತಿದ್ದೇವೆ, ಕಣ್ಣಾರೆ ಕಾಣ್ತಾ ಇದ್ದೇವೆ. ನಮ್ಮನ್ನು ದೇವರು ಸಂರಕ್ಷಿಸಿ ಕಾಪಾಡುತ್ತಾ ಬಂದಿದ್ದಾನೆ. ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಕರೆಯನ್ನು ಕೊಡುತ್ತಾ ಇದ್ದಾನೆ. ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಶರೀರದ ಮೇಲೆ ಅಲ್ಲ, ನೀವು ನಿತ್ಯವಾಗಿ ನಾಶವಾಗಿ ಹೋಗಲಿಕ್ಕಿರುವಂಥ ಆ ಒಂದು ವ್ಯರ್ಥವಾದ ಜೀವಿತದ ಕುರಿತಾಗಿ ಎಚ್ಚೆತ್ತುಕೊಳ್ಳಿರಿ. ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥ ಶಾರೀರಿಕ ಅಭಿಲಾಷೆಗಳಿಗೆ, ಮಾಂಸಿಕವಾದಂಥ ಕಾರ್ಯಗಳಿಗೆ, ನಮ್ಮ ಸ್ವಬುದ್ಧಿಗಳಿಗೆ, ನಮ್ಮ ದುಸ್ವಭಾವಗಳಿಗೆ, ನಮ್ಮಲ್ಲಿರುವಂಥ ಸಣ್ಣತನಗಳಿಗೆ, ನಮ್ಮಲ್ಲಿರುವಂಥ ಅವಿಧೇಯತ್ವಗಳಿಗೆ ನಾವು ದೂರವಾಗಿರಬೇಕಂತೆ. ಅದನ್ನು ಬಿಟ್ಟವರಾಗಬೇಕಂತೆ. ಯಾಕೆ? ಶಿಲುಬೆಯನ್ನು ಹೊರಬೇಕಾಗಿದೆ. ಅಂದರೆ ಅವೆಲ್ಲವುಗಳನ್ನು ಬಿಟ್ಟು ಬಿಡಬೇಕಾಗಿದೆ. ಅದೇ ಶಿಲುಬೆಯನ್ನು ಹೊರುವುದೆಂಬುದಾಗಿ ಹೇಳಿದ್ದಾರೆ. ದೇವರ ಕರೆಯು ಬಹಳ ಸುಂದರವಾಗಿದೆ. ಅದನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಂಡಾಗ ಮಾತ್ರವೇ ಅದರ ಸತ್ಯದ ಅರಿವಿನಿಂದ ನಾವು ಜೀವಿಸುವವರಾಗಿದ್ದೇವೆ. ಅದಕ್ಕೆ ಪೇತ್ರನು ಹೇಳ್ತಿದ್ದಾನೆ, ನೀವು ದೂರವಾಗಿರ್ರಿ. ಅದು ಶರೀರಕ್ಕೆ ಸಂಬಂಧಪಟ್ಟದ್ದು, ಅದು ಮಾಂಸವಾಗಿರುವಂಥದ್ದು, ಅದು ಲೌಕಿಕವಾಗಿರುವಂಥದ್ದು, ಅದು ನಮ್ಮನ್ನು ನಾಶನದೆಡೆಗೆ ನಡೆಸಲಿಕ್ಕಿರುವಂಥದ್ದು. ಅದರಿಂದ ಅದಕ್ಕೂ ನಾವು ಆತ್ಮಿಕರಾಗಿ ಜೀವಿಸುವಂಥ ಆ ಆತ್ಮಿಕ ಕರೆಗೂ ಅದು ವಿರುದ್ಧವಾಗಿ ಹೋರಾಡುವಂಥದ್ದಾಗಿದೆ. ಅದನ್ನು ಬಿಟ್ಟು ಬಿಡ್ರಿ. ಸ್ವಾಮಿಯು ಕೂಡ ದೇವರ ವಾಕ್ಯ ಹೇಳ್ತಿದ್ದೆ, ತನ್ನ ಆತ್ಮವನ್ನು ತಂದೆಯ ಕೈಗೆ ಒಪ್ಪಿಸಿಕೊಟ್ಟನು. ಆ ಕರೆಯಡೆಗೆ ನಮ್ಮನ್ನು ಕೂಡ ಕರ್ತನು ಕರೆಯುತ್ತಾ ಹೇಳ್ತಿದ್ದಾನೆ, ನಿನಗೆ ಮನಸ್ಸಿದ್ದರೆ ನನ್ನ ಹಿಂದೆ ಬರಬೇಕೆಂಬುದಾಗಿ, ಅಂದರೆ ನನ್ನ ನಂಬಿ ಜೀವಿಸಬೇಕೆಂಬುದಾಗಿ ನೀನು ಇಚ್ಛಿಸುವವನಾದರೆ ನಿನಗೆ ಸ್ವೀಕೃತ ಮನೋಭಾವ ಬೇಕಾಗಿದೆ. ದೀನತೆಯ ಮನಸ್ಥಿತಿ ನಿನಗೆ ಬೇಕಾಗಿದೆ. ನಿನ್ನ ನಿರಾಕರಿಸಿಕೊಳ್ಳಬೇಕಾಗಿದೆ. ಪತ್ರಿಕೆಗಳನ್ನು ಬರೆದಂಥ ಪೌಲನಿಗೆ ಇದು ಬಹಳವಾಗಿ ಅವನ ಜೀವಿತದಲ್ಲಿ ಅವನು ಅನುಭವಿಸಿದ್ದಾನೆ. ಅನುಭವ ಪೂರ್ವಕೊಳ್ಳವನಾಗಿ ಆತನು ಮಾತನಾಡ್ತಿದ್ದಾನೆ ಶಿಲುಬೆಯ ಕುರಿತಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಚನದಲ್ಲಿ ಆತನು ಹೇಳ್ತಿದ್ದಾನೆ, ಪೌಲನು ಹೇಳ್ತಿದ್ದಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ. ನಮಗೆ ಗೊತ್ತಿದೆ, ಸತ್ಯವೇದದಲ್ಲಿ ಅನೇಕ ಬಾರಿ ಓದಿದ್ದೇವೆ, ಅನೇಕ ಬಾರಿ ನಾವು ಕೇಳಿದ್ದೇವೆ, ಒಂದು ವೇಳೆ ಪ್ರಸಂಗಿಸಿದ್ದಿರಬಹುದು. ಆದರೆ ನಮ್ಮನ್ನೇ ನಾವು ಶಿಲುಬೆಗೆ ಹಾಕಿಸಿಕೊಂಡಂಥ ಅನುಭವ ಒಂದು ವೇಳೆ ನಮಗೆ ಇದೆಯೋ? ನಾವು ನಿಜವಾಗಲೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸಾರಲ್ಪಟ್ಟ ಸುವಾರ್ತೆಯೆಡೆಗೆ ನಡೆಸಲ್ಪಟ್ಟವರಾಗಿದ್ದೇವೆಯೋ? ಇದು ಬಹಳ ಮುಖ್ಯ. ಆ ಅನುಭವ ಇದ್ದಾಗ ಮಾತ್ರವೇ ನಾನು ನನ್ನ ಶಿಲುಬೆಯನ್ನು ಹೊರುವವನಾಗಿದ್ದೇನೆ. ನಾವು ಇತರರಿಗೆ ಶಿಲುಬೆ ಹೊರಿಸುವವರಾಗಿದ್ದೇವೆಯೋ? ಅಥವಾ ಇತರರು ಹೊರುವಂಥ ಶಿಲುಬೆಯನ್ನು ನೋಡಿ ನಾವು ಸಮಾಧಾನ ಉಳ್ಳವರಾಗಿದ್ದೇವೆಯೋ? ಆತನು ಕರ್ತನ ನಮಗೋಸ್ಕರ ಎಲ್ಲವನ್ನು ಮಾಡಿ ತೀರಿಸಿದನಲ್ಲ, ಅದರಿಂದ ಮಾತ್ರವೇ ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ನಂಬುವವರಾಗಿದ್ದೇವೆಯೋ? ಪೌಲನು ಹೇಳ್ತಿದ್ದಾನೆ, ನನ್ನನ್ನು ನಾನೇ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಪೌಲನ ಕುರಿತಾಗಿ ನಾವು ನೋಡುವಾಗ ಒಂದು ವೇಳೆ ಅಪೊಸ್ತಲ ಕೃತ್ಯದಲ್ಲಿ 22ನೇ ಅಧ್ಯಾಯದ 3ನೇ ವಚನ ಹೇಳ್ತದೆ, ಪೌಲನು ತನ್ನಲ್ಲಿದ್ದ ಸಾಮರ್ಥ್ಯದ ಕುರಿತಾಗಿ ಅಲ್ಲಿ ಮಾತನಾಡುವವನಾಗಿದ್ದಾನೆ. ತಾನು ಯಾರಾಗಿದ್ದವನೆಂಬುದಾಗಿ ಅಲ್ಲಿ ಮಾತನಾಡುವವನಾಗಿದ್ದಾನೆ. ಈಗ ಅವನು ಹೇಳ್ತಿದ್ದ, ನಾನು ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಏನನ್ನು ಆತನು ಶಿಲುಬೆಗೆ ಹಾಕಿದ್ದು? ಅಪೊಸ್ತಲ ಕೃತ್ಯ 22ನೇ ಅಧ್ಯಾಯದ 3ನೇ ವಚನ, ನಾನು ಯಹೂದ್ಯನು,
ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಈ ಹೊತ್ತು ದೇವರ ವಿಷಯದಲ್ಲಿ ಅಭಿಮಾನಿಗಳಾಗಿರುವಂತೆ ನಾನು ಅಭಿಮಾನಿಯಾಗಿದ್ದೆನು. ಕ್ರಿಸ್ತ ಮಾರ್ಗದವರನ್ನು ಹಿಂಸಿಸುವವನಾಗಿ ಗಂಡಸರಿಗೂ ಹೆಂಗಸರಿಗೂ ಬೇಡಿ ಹಾಕಿಸುತ್ತಾ ಅವರನ್ನು ಸೆರೆಮನೆಗೆ ಕೊಡಿಸುತ್ತಾ ಇದ್ದೆನು. ಅವರ ಕೊಲೆಗಾದರೂ ಹಿಂತೆಗೆಯಲಿಲ್ಲ. ಸ್ವಾರ್ಥಿಗೆ ಒಳಗಾದವರನ್ನು, ರಕ್ಷಿಸಲ್ಪಟ್ಟವರನ್ನು, ಯೇಸು ಕ್ರಿಸ್ತನನ್ನು ನಂಬಿ ಸ್ವೀಕರಿಸಿ ಸತ್ಯದ ಮಾರ್ಗದಲ್ಲಿ ನಡೆಯುವಂಥವರನ್ನು ಕಂಡ್ರೆ ನನಗೆ ಆಗ್ತಿರಲಿಲ್ಲ. ನಾನು ಅವರನ್ನು ದ್ವೇಷಿಸುತ್ತಿದ್ದೆ. ಆದರೆ ದೇವರ ವಿಷಯದಲ್ಲಿ ಅಭಿಮಾನವುಳ್ಳವನಾಗಿದ್ದೆ, ಮತಾಸಕ್ತನಾಗಿದ್ದೆ, ಅದನ್ನು ಅವಲಂಬಿಸಿಕೊಂಡು ಜೀವಿಸುತ್ತಿದ್ದೆ. ಅದರ ಸುವಾರ್ತೆ ನನಗೆ ಬೇಡವಾಗಿತ್ತು. ಕ್ರಿಸ್ತನಲ್ಲಿದ್ದುಕೊಂಡು ಜೀವಿಸುವಂಥ ಬದುಕು ನನಗೆ ಬೇಡವಾಗಿತ್ತು. ಅಂಥವರನ್ನು ಕೊಲೆ ಮಾಡುವುದಕ್ಕೂ ನಾನು ಹೆಸಲಿಲ್ಲ. ಅದೇ ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇನ್ನೊಂದು ವಿಧವಾಗಿ ಆತನು ಹೇಳುವವನಾಗಿದ್ದಾನೆ. ಫಿಲಿಪ್ಪಿ 3:5ನೇ ವಚನದಲ್ಲಿ, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಶಿಲುಬೆಗೆ ಹಾಕಿಸಿಕೊಂಡನು. ಈಗ ಅವನು ಹೇಳ್ತಿದ್ದಾನೆ, ಇನ್ನು ನಾನಲ್ಲ ಜೀವಿಸುವವನು, ಶಿಲುಬೆಯಲ್ಲಿ ನನಗೋಸ್ಕರವಾಗಿ ಸ್ವಪ್ರಾಣವನ್ನು ಅರ್ಪಿಸಿದ ಯೇಸುವೆ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ನಾವು ಯಾರಿಗಾಗಿ ಜೀವಿಸುತ್ತಿದ್ದೇವೆ? ನಿರಾಕರಿಸಲ್ಪಡುವವರಾಗಬೇಕು. ನಾವು ನಮ್ಮನ್ನು ನಿರಾಕರಿಸಲ್ಪಡುವಂಥ ಸ್ಥಾನದಲ್ಲಿ ನಿಲ್ಲದಿದ್ದರೆ, ಪ್ರವಾಸಿಗಳು ಪರದೇಶಿಗಳಾಗಿರುವಂಥ ನಾವುಗಳು ಈ ಲೋಕದ ಯಾತ್ರೆ ತೀರಿಸಿ ನಿರಾಕರಿಸಲ್ಪಡದ ಸ್ಥಾನದಲ್ಲಿ ನಾವು ನಿಲ್ಲದೆ ಹೋಗುವುದಾದರೆ ನಾವು ತಿರಸ್ಕರಿಸಲ್ಪಡುವಂಥ ಸ್ಥಾನಕ್ಕೆ ಒಳಗಾಗುವೆವು ದೇವರಿಂದ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ಮನಸ್ಸು ಮಾಡುವವನು, ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಕಳಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ತನ್ನ ಪ್ರಾಣಕ್ಕಾಗಿಯೇ ಲೋಕದಲ್ಲಿ ಅವನು ಜೀವಿಸ್ತಿರುವವನು ಅದನ್ನು ಕಳಕೊಳ್ಳುವನು. ಲೋಕಕ್ಕಾಗಿ ನಾವು ಜೀವಿಸುತ್ತಿರುವುದಾದರೆ, ನಮ್ಮದೇ ಆದ ಕಟ್ಟುಪಾಡುಗಳಲ್ಲಿ ನಾವು ಜೀವಿಸ್ತಿರುವುದಾದರೆ, ಕ್ರಿಸ್ತನಿಗೂ ನಮಗೂ ಐಕ್ಯತೆ ಇಲ್ಲದಂಥ ಮಾರ್ಗದಲ್ಲಿ ನಾವು ಹಾದು ಹೋಗುತ್ತಿರುವುದಾದರೆ, ನಾವು ಬಿಟ್ಟುಕೊಟ್ಟಾಗ, ನಾವು ಒಪ್ಪಿಕೊಂಡಾಗ, ನಾವು ವಿಧೇಯರಾದಾಗ, ನಿರಾಕರಿಸಲ್ಪಟ್ಟ ಸ್ಥಾನದಲ್ಲಿ ನಿಂತು ಪ್ರತಿದಿನ ನಾವು ಕ್ರಿಸ್ತನ ಉಪದೇಶದಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಂಡು ರಕ್ಷಣೆಯ ಹಾದಿಯಲ್ಲಿ ನಾವು ಜೀವಿಸುತ್ತಿರುವಾಗ ನಮಗೆ ಸಿಗತಕ್ಕ ಪ್ರತಿಫಲವು ಅದು ನಿತ್ಯ ರಾಜ್ಯವಾಗಿದೆ. ಅದು ಪರಲೋಕದ ನಿತ್ಯ ವಿಶ್ರಾಂತಿಯ ಸೌಭಾಗ್ಯವಾಗಿದೆ. ಅದಕ್ಕಾಗಿ ಸತ್ಯವೇದವು ನಮಗೆ ಬೋಧಿಸುತ್ತಾ ಇದೆ. ಸತ್ಯವೇದವನ್ನು ನಾವು ಓದ್ತಾ ಇದ್ದೇವೆ. ಸತ್ಯವೇದವು ನಮ್ಮಲ್ಲಿ ಇದೆ. ನಮಗೆ ಅನುಕೂಲಕರವಾಗಿದೆ. ಅವಕಾಶಗಳು ಕೊಡಲ್ಪಟ್ಟದಾಗಿದೆ. ಕ್ರಿಸ್ತನವರಾಗೋಣ. ನಮ್ಮ ಶಿಲುಬೆ ಯಾವುದಾಗಿದೆ ಅದನ್ನು ಹೊರುವುದಕ್ಕಾಗಿ ನಮ್ಮನ್ನು ಬಿಟ್ಟು ಕೊಡೋಣ. ಅದು ನಮಗೆ ಲಾಭದಾಯಕ. ಅದು ನಮಗೆ ಶಾಶ್ವತವಾದ ಸಮಾಧಾನವನ್ನು ಕೊಡುವಂಥದ್ದು. ಅಂಥ ಜೀವಿತವನ್ನು ಮಾಡಲಿಕ್ಕಾಗಿ ನಾವು ನಮ್ಮನ್ನು ಬಿಟ್ಟು ಕೊಡೋಣ. ಅದರಿಂದ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ನಿನ್ನ ವಾಕ್ಯವನ್ನು ನಾವು ಓದಿ ಕೇಳುವುದಕ್ಕೂ ಅದನ್ನು ಸ್ವಲ್ಪ ಹೊತ್ತು ಧ್ಯಾನಿಸುವುದಕ್ಕೂ ನಮಗೆ ಸಹಾಯ ಮಾಡಿದೆಯಲ್ಲ. ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಆತ್ಮನ ಸಹಾಯಕ್ಕಾಗಿಯೂ ನಿನಗೆ ಸ್ತೋತ್ರ. ನಮ್ಮ ಜೊತೆಯಲ್ಲಿರುವ ಆತನೇ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಬದುಕಿನಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಶಿಲುಬೆಯನ್ನು ವೈಯಕ್ತಿಕವಾಗಿ, ನಾನು ನನ್ನ ಶಿಲುಬೆಯನ್ನು ನಿಜವಾಗಲೂ ಹೊತ್ತುಕೊಂಡು ನಿನ್ನ ಹಿಂದೆ ಬರಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ವಾಕ್ಯವು ಪ್ರತಿಯೊಬ್ಬರ ಬದುಕನ್ನು ಕಟ್ಟಿ ರೂಪಿಸಲಿ.
ನಿನ್ನ ಸುಚಿತ್ತವು ಎಲ್ಲರಲ್ಲೂ ನೆರವೇರಲಿ. ಬಿಡುಗಡೆ ಬೇಕಾದವರಿಗೆ ಬಿಡುಗಡೆ ಅನುಗ್ರಹಿಸಲ್ಪಡಲಿ. ನೀನು ಸಹಾಯಕನಾಗಿದ್ದಿ, ನಮ್ಮನ್ನು ಪ್ರೀತಿಸುವವನಾಗಿದ್ದಿ. ಎಲ್ಲದರಲ್ಲೂ ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆವೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.